ಓಂ ನಮಃ ಶಿವಾಯ. ಶಿವಲೋಕದ ಕಥೆ ಮತ್ತು ಮಹಿಮೆ. ಈ ಬ್ರಹ್ಮಾಂಡದಲ್ಲಿ ಅನೇಕ ಲೋಕಗಳಿವೆ ಎಂದು ಪುರಾಣಗಳು ಹೇಳುತ್ತವೆ. ದೇವತೆಗಳ ಸ್ವರ್ಗಲೋಕ, ವಿಷ್ಣುವಿನ ವೈಕುಂಠ, ಬ್ರಹ್ಮನ ಸತ್ಯಲೋಕ. ಆದರೆ ಇವುಗಳಿಗಿಂತಲೂ ಅತ್ಯಂತ ಶಕ್ತಿಯುತ ಮತ್ತು ರಹಸ್ಯಮಯವಾದ ಲೋಕ ಯಾವುದು ಗೊತ್ತಾ? ಅದು ಶಿವಲೋಕ. ಅಲ್ಲಿ ಕಾಲವೂ ನಿಲ್ಲುತ್ತದೆ, ದುಃಖವೂ ಇಲ್ಲ, ಜನನ ಮರಣವೂ ಇಲ್ಲ. ಹಾಗಾದರೆ ಶಿವಲೋಕ ಹೇಗಿದೆ? ಅಲ್ಲಿ ಯಾರು ವಾಸಿಸುತ್ತಾರೆ? ಸಾಮಾನ್ಯ ಮನುಷ್ಯರಿಗೆ ಶಿವಲೋಕ ಸಿಗುತ್ತದೆಯಾ? ಇವತ್ತಿನ ವಿಡಿಯೋದಲ್ಲಿ ಶಿವಲೋಕದ ಅದ್ಭುತ ಕಥೆ ಮತ್ತು ಅದರ ಮಹಿಮೆಯನ್ನು ತಿಳಿಯೋಣ ಬನ್ನಿ. ಶಿವಲೋಕ ಎಂದರೇನು? ಪುರಾಣಗಳ ಪ್ರಕಾರ ಶಿವಲೋಕವನ್ನು ಕೈಲಾಸ ಲೋಕ ಎಂದು ಕರೆಯುತ್ತಾರೆ. ಹಿಮಾಲಯದ ಎತ್ತರದ ಶಿಖರಗಳ ಮಧ್ಯೆ ಬಿಳಿ ಹಿಮದಿಂದ ಕಂಗೊಳಿಸುವ ದಿವ್ಯ ಸ್ಥಳವೇ ಶಿವಲೋಕ ಎಂದು ಹೇಳಲಾಗಿದೆ. ಅಲ್ಲಿ ಸದಾ ಓಂ ನಮಃ ಶಿವಾಯ ಎಂಬ ಮಂತ್ರಧ್ವನಿ ಕೇಳಿಸುತ್ತಿರುತ್ತದೆ. ಈ ಲೋಕದಲ್ಲಿ ಕೋಪ ಇಲ್ಲ, ಅಹಂಕಾರ ಇಲ್ಲ, ಪಾಪಗಳಿಗಂತೂ ಪ್ರವೇಶವೂ ಇಲ್ಲ. ಅಲ್ಲಿ ಶಿವನು ಧ್ಯಾನಮಗ್ನನಾಗಿ ಕುಳಿತಿರುತ್ತಾನೆ. ಅವರ ಪಕ್ಕದಲ್ಲಿ ಪಾರ್ವತೀ ದೇವಿ, ಮುಂದೆ ನಂದಿ, ಸುತ್ತಲೂ ಗಣಗಳು, ಯಕ್ಷರು, ಸಿದ್ಧರು, ಋಷಿಗಳು. ಶಿವಲೋಕದ ಅದ್ಭುತ ಸೌಂದರ್ಯ. ಶಿವಲೋಕದಲ್ಲಿ ಹರಿಯುವ ನದಿಗಳು ಸಾಮಾನ್ಯ ನೀರಲ್ಲ, ಅವು ಅಮೃತದಂತೆ ಶುದ್ಧವಾಗಿರುತ್ತದೆ. ಅಲ್ಲಿನ ಮರಗಳು ಎಂದಿಗೂ ಒಣಗುವುದಿಲ್ಲ, ಹೂಗಳು ಎಂದಿಗೂ ಕುಸಿಯುವುದಿಲ್ಲ. ಅಲ್ಲಿ ಕತ್ತಲೆ ಇಲ್ಲ, ಸದಾ ದಿವ್ಯ ಪ್ರಕಾಶ ಮಾತ್ರ. ಪುರಾಣಗಳು ಹೇಳುವ ಪ್ರಕಾರ ಶಿವಲೋಕದ ಒಂದು ಕ್ಷಣ ಭೂಮಿಯ ಅನೇಕ ವರ್ಷಗಳಿಗೆ ಸಮಾನ. ಅಲ್ಲಿ ಯಾರಿಗೂ ಹಸಿವಿಲ್ಲ, ದಾಹ ಇಲ್ಲ, ರೋಗವೂ ಇಲ್ಲ. ಅದು ಸಂಪೂರ್ಣ ಶಾಂತಿಯ ಲೋಕ. ಶಿವಲೋಕಕ್ಕೆ ಹೋಗಿದ ಭಕ್ತನ ಕಥೆ. ಒಂದು ಹಳ್ಳಿಯಲ್ಲಿ ಶಿವನ ಪರಮ ಭಕ್ತನೊಬ್ಬ ವಾಸಿಸುತ್ತಿದ್ದ. ಅವನು ಬಡವನಾಗಿದ್ದರೂ ಪ್ರತಿದಿನ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಿದ್ದ. ಒಂದು ದಿನ ಅವನಿಗೆ ಗಂಭೀರ ರೋಗ ಬಂತು. ಜನರು ಇವನು ಇನ್ನು ಬದುಕುವುದಿಲ್ಲ ಎಂದು ಮಾತನಾಡತೊಡಗಿದರು. ಆದರೂ ಆ ಭಕ್ತನು ಕೊನೆಯ ಉಸಿರಿನವರೆಗೂ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಲೇ ಇದ್ದ. ಅದೇ ಸಮಯದಲ್ಲಿ ಅದ್ಭುತ ಸಂಭವಿಸಿತು. ಏನಪ್ಪ ಅಂದರೆ, ಆಕಾಶದಿಂದ ಪ್ರಕಾಶಮಾನವಾದ ದಿವ್ಯ ರಥವೊಂದು ಕೆಳಗೆ ಇಳಿಯಿತು. ಆ ರಥದಲ್ಲಿ ಶಿವನ ಗಣಗಳು ಬಂದರು. ಅವರು ಹೇಳಿದರು, ನೀನು ಜೀವನ ಪೂರ್ತಿ ಭಕ್ತಿಯಿಂದ ಶಿವನನ್ನು ಆರಾಧಿಸಿದ್ದೀಯ, ಈಗ ಶಿವಲೋಕಕ್ಕೆ ಬರುವ ಸಮಯ ಬಂದಿದೆ ಎಂದು. ಆ ಭಕ್ತನ ಆತ್ಮ ದಿವ್ಯ ಪ್ರಕಾಶವಾಗಿ ಶಿವಲೋಕಕ್ಕೆ ಪ್ರಯಾಣಿಸಿತು. ಅವನು ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟನು. ಬಂಗಾರದ ಅರಮನೆಗಳು, ಮಂತ್ರಧ್ವನಿಗಳು, ದೇವತೆಗಳ ಸಂಗೀತ, ಮಧ್ಯದಲ್ಲಿ ಭವ್ಯವಾಗಿ ಕುಳಿತಿದ್ದ ಶಿವ. ಹರ ಹರ ಮಹಾದೇವ. ಭಕ್ತನು ಕಣ್ಣೀರಿನಿಂದ ಶಿವನ ಪಾದಗಳಿಗೆ ನಮಸ್ಕರಿಸಿದ. ಆಗ ಶಿವನು ಮೃದುವಾಗಿ ನಕ್ಕು ಹೇಳಿದರು, ನನ್ನನ್ನು ನಿಜವಾದ ಭಕ್ತಿಯಿಂದ ಕರೆಯುವ ಪ್ರತಿಯೊಬ್ಬರಿಗೂ ಶಿವಲೋಕದ ಬಾಗಿಲು ಸದಾ ತೆಗೆದಿರುತ್ತದೆ ಎಂದು. ಶಿವಲೋಕದ ಮಹಿಮೆ ಏನಪ್ಪ ಅಂದರೆ, ಶಿವಲೋಕವನ್ನು ಪಡೆಯುವುದು ಎಂದರ್ಥ, ಮೋಕ್ಷವನ್ನು ಪಡೆಯುವುದು ಎಂದು ಹೇಳುತ್ತಾರೆ. ಅಲ್ಲಿ ಪುನರ್ಜನ್ಮ ಇರುವುದಿಲ್ಲ. ಜೀವಾತ್ಮ ಸಂಪೂರ್ಣ ಶಾಂತಿಯನ್ನು ಪಡೆಯುತ್ತದೆ. ಶಿವಪುರಾಣದ ಪ್ರಕಾರ ಶಿವನ ನಾಮಸ್ಮರಣೆ, ರುದ್ರಾಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಮಹಾಶಿವರಾತ್ರಿ ಉಪವಾಸ, ಓಂ ನಮಃ ಶಿವಾಯ ಜಪ ಇವುಗಳನ್ನು ಭಕ್ತಿಯಿಂದ ಮಾಡುವವರಿಗೆ
ಶಿವನ ಕೃಪೆ ಸಿಗುತ್ತದೆ. ಶಿವನು ಏಕೆ ಭಕ್ತರಿಗೆ ಬೇಗ ಒಲಿಯುತ್ತಾನೆ? ನಿಮ್ಗೆ ಗೊತ್ತಾ ಅದು? ಶಿವನನ್ನು ಭೋಳೆನಾಥ ಎಂದು ಕರೆಯುತ್ತಾರೆ. ಶಿವನನ್ನು ಹರ ಹರ ಮಹಾದೇವ ಮತ್ತು ನೀಲಕಂಠ ಎಂದು ಸಹ ಕರೆಯುತ್ತಾರೆ. ಅಂದರೆ ತುಂಬ ಸರಳ ಹೃದಯದ ದೇವರು. ಅವನಿಗೆ ದೊಡ್ಡ ದೊಡ್ಡ ಸಂಪತ್ತು ಬೇಕಿಲ್ಲ. ಅವನಿಗೆ ಬೇಕಾಗಿರೋದು ಒಂದು ಬಿಲ್ವಪತ್ರೆ, ಸ್ವಲ್ಪ ನೀರು ಮತ್ತು ನಿಜವಾದ ಭಕ್ತಿ ಇದ್ದರೆ ಸಾಕು. ಆದ್ದರಿಂದಲೇ ಶಿವನು ತನ್ನ ಭಕ್ತರನ್ನು ಕಾಪಾಡಿ ಕೊನೆಗೆ ಶಿವಲೋಕದ ದಾರಿಗೆ ನಡೆಸುತ್ತಾನೆ ಎಂದು ಪುರಾಣಗಳು ಆಗಿನಿಂದಲೂ ಹೇಳುತ್ತವೆ. ಹಾಗಾದರೆ ಸ್ನೇಹಿತರೆ, ಶಿವಲೋಕವು ಕೇವಲ ಒಂದು ಲೋಕವಲ್ಲ, ಅದು ಭಕ್ತಿ ಮತ್ತು ಶಾಂತಿ ಮತ್ತು ಮೋಕ್ಷದ ಪ್ರತೀಕ ಎಂದು ಹೇಳಲಾಗುತ್ತದೆ. ನಾವು ಸಹ ನಿಜವಾದ ಮನಸ್ಸಿನಿಂದ ಶಿವನನ್ನು ಆರಾಧಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಶಿವನ ಕೃಪೆ ಖಂಡಿತ ಸಿಗುತ್ತದೆ. ಕೊನೆಯಲ್ಲಿ ಎಲ್ಲರೂ ಸೇರಿ ಹೇಳೋಣ, ಓಂ ನಮಃ ಶಿವಾಯ. ಸಬ್ಸ್ಕ್ರೈಬ್ ಮಾಡಿ.